ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು PUC ದ್ವಿತೀಯ ವರ್ಷದ ಇತಿಹಾಸದಲ್ಲಿ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇದ್ರ ಸೆಕೆಂಡ್ ಪಾರ್ಟ್ ಬರ್ತದೆ, ಅದನ್ನು ಸಹಿತ ತಪ್ಪದೆಯಾಗಿ ನೋಡಿ. ಸೊ ಇಂದಿನ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಸ್ನೇಹಿತರೆ, 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ. ಸೊ ನಾನು ಆಲ್ರೆಡಿ ಕನ್ನಡದಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ, ನಿಮ್ಮ ಸೆಕೆಂಡ್ PUCಯ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನ ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಅವೆರಡರ ಲಿಂಕನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ತಾವುಗಳು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಗ ಎದಲ್ಲಿ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ. ಸರಿಯಾದ ಉತ್ತರಕ್ಕೆ 1 ಅಂಕ. ಪ್ರಶ್ನೆ ಪ್ರತಿಪಾದನೆ ಇದೆ: ಭಾರತದ ಉತ್ತರ ಭಾಗವನ್ನು ಆರ್ಯವೃತ್ತ ಅಂತ ಕರಿತೀವಿ, ಕಾರಣ ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವೃತ್ತರೆಂದ ಕರೆಯಲ್ಪಟ್ಟಿತ್ತು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ಆಯ್ಕೆ ಸಿ ಸರಿ ಇದೆ, ಅಂದರೆ ಎ ಮತ್ತು ಬಿ ಎರಡೂ ಸರಿಯಾಗಿದ್ದಾವೆ. ಬಿ ಅನ್ನೋದು ಎನ ಸರಿಯಾದ ವಿವರಣೆಯೇ ಆಗದ. ಪ್ರಶ್ನೆ 2, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ಕೇಳಿದ್ದಾರೆ. ಎ ಸಮುದ್ರಗುಪ್ತ, ಬಿ ಅಮೋಘ ವರ್ಷ, ಸಿ ಇಮ್ಮಡಿ ಪುಲಿಕೇಶಿ, ಡಿ 6ನೇ ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಅಮೋಘ ವರ್ಷ. 3ನೇ ಪ್ರಶ್ನೆ, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾರೆ. ಎ ಜಾಮಾ ಮಸೀದಿ, ಬಿ ಮೋತಿ ಮಸೀದಿ, ಸಿ ದಿವಾನ್ ಇ ಆಮ್, ಡಿ ಕೆಂಪು ಕೋಟೆ. ಸರಿಯಾದ ಉತ್ತರ ಎ ಜಾಮಾ ಮಸೀದಿ. 4ನೇ ಪ್ರಶ್ನೆ, ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಎ ಬಸವೇಶ್ವರ, ಬಿ ಮಧ್ವಾಚಾರ್ಯ, ಸಿ ರಾಮಾನುಜಾಚಾರ್ಯ, ಡಿ ಶಂಕರಾಚಾರ್ಯ. ಸರಿಯಾದ ಉತ್ತರ ಬಸವೇಶ್ವರ. ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದು ವಿಶಿಷ್ಟ ದ್ವೈತ ಸಿದ್ಧಾಂತ, ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ. 5ನೇ ಪ್ರಶ್ನೆ, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು. ಎ ಹುಯಿಲಗೋಳ ನಾರಾಯಣ ರಾವ, ಬಿ BM ಶ್ರೀ, ಸಿ ಮಂಗೇಶ ಪೈ, ಡಿ ಶಾಂತಕವಿ. ಸರಿಯಾದ ಉತ್ತರ ಡಿ ಶಾಂತಕವಿ. ಇನ್ನು ಕೊಟ್ಟ ಆಯ್ಕೆಗಳನ್ನೇ ಬಳಸಿಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 6ನೇ ಪ್ರಶ್ನೆ, ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು. ಸೊ ಸರಿಯಾದ ಉತ್ತರ ಪತಂಜಲಿ ಅಂತಕ್ಕಂಥದ್ದು ಬರ್ತದೆ. 7ನೇ ಪ್ರಶ್ನೆ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ ಅಂತ ಕೇಳಿದರೆ ಅದು ಚೋಳರ ಪ್ರಮುಖ ಲಕ್ಷಣವಾಗಿದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 8ನೇ ಪ್ರಶ್ನೆ, ಡ್ಯಾಶ್ರವನ್ನು ಕನ್ನಡದ ಆದಿಕವಿ ಅಂತ ಕರಿತೀವಿ. ಸರಿಯಾದ ಉತ್ತರ ಪಂಪರನ್ನ ಆದಿಕವಿ ಅಂತ ಕರಿತೀವಿ. ಇನ್ನು ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಅಂತ ಕೇಳಿದರೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಸರಿ ಇದೆ. 10ನೇ ಪ್ರಶ್ನೆ, ಡ್ಯಾಶ್ರನ್ನ ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಕರಿತೀವಿ ಅಂತ ಕೇಳಿದರೆ ಅದರಲ್ಲಿ ವಿವೇಕಾನಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಹೊಂದಿಸಿ ಬರೆಯಿರಿ. ಗೌತಮ ಬುದ್ಧ ಅಂತ ಇದೆ, ಅಷ್ಟಾಂಗ ಮಾರ್ಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಅಶೋಕ ಇದೆ, ಅಶೋಕಂದು ಧರ್ಮ ವಿಜಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಕ್ಬರ್ದು ಎಸ್ ಗೊಂಡಾವನ ಆಕ್ರಮಣ ಅಂತಕ್ಕ ಬರ್ತದೆ. ಇನ್ನು ಅನ್ವರುದ್ದೀನ್ದು ಅಡಿಯಾರ್ ಕದನ ಬರ್ತದೆ. ಎಸ್. ಇನ್ನು ಲಾಸ್ಟ್ ಲಾಲ ಲಜಪತ್ ರಾವ್ ಬರ್ತಕ್ಕಂಥದ್ದು ತೀವ್ರಗಾಮಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 12, ಇಂಡಿಯಾ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಅದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಇಂಡಿಯಾ. ಪ್ರಶ್ನೆ 13, ಮೆಹೆಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಮೆಹೆಂಜೋದಾರೋ ಪದದ ಅರ್ಥ ಅದು ಮಡಿದವರ ದಿಬ್ಬ ಅಂತ ಬರ್ತದೆ. ಕ್ಷೇತ್ರ ಎಂದರೇನು ಅಂತಕ್ಕಂಥದ್ದು 14ನೇ ಪ್ರಶ್ನೆ. ಉತ್ತರ, ಉಳುಮೆ ಮಾಡ್ತಕ್ಕಂಥ ಭೂಮಿಗೆ ಕ್ಷೇತ್ರ ಅಂತ ಕರೀತಾರೆ. 14ನೇ ಪ್ರಶ್ನೆ, ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಕರೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ವೇದಗಳಿಗೆ ಹಿಂದಿರುಗಿ ಅಂತ ಕರೆ ನೀಡಿದವರು ದಯಾನಂದ ಸರಸ್ವತಿ ಅನ್ನೋದು ಸರಿ ಉತ್ತರ. ಪ್ರಶ್ನೆ 16, ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು. ಸರಿಯಾದ ಉತ್ತರ ಕರ್ನಾಟಕ ಗತವೈಭವ ಅಂತಕ್ಕಂಥದ್ದು ಆಲೂರು ವೆಂಕಟರಾಯವರ ಕೃತಿ. ಇನ್ನು 2 ಮಾರ್ಕ್ಸ್ಗೆ ಬರೋಣ. ಪ್ರಶ್ನೆ 17, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಪ್ರಾಚೀನ ಭಾರತದಲ್ಲಿ ತಕ್ಷಶಿಲಾ ಬರ್ತದೆ, ನಳಂದ ಬರ್ತದೆ, ಕಂಚಿ. ಇವೆಲ್ಲ ಏನಪ್ಪ ಅಂತಂದರೆ ಎಸ್ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳು ಅಂತಕ್ಕಂಥದ್ದು ಉತ್ತರ. 18ನೇ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವೇನು. ಸೊ ನಿಯೋಲಿಥಿಕ್ ಪದದ ಅರ್ಥ ಹೊಸ ಶಿಲಾಯುಗ ಅಂತಕ್ಕ, ಅಂದರೆ ಇದರ ಅವಧಿ ಸಾಮಾನ್ಯ ಶಕ ಪೂರ್ವ 8000ದಿಂದ 4000. ಈ ಯುಗದಲ್ಲಿ ಮಾನವ ಜಾನುವಾರು ಸಾಕಾಣಿಕೆ, ಭೂಮಿ ಉಳುಮೆ ಮಾಡೋದನ್ನು ಕಲಿತ ಅನ್ನೋದನ್ನು ಬರಿಬಹುದು. 19ನೇ ಪ್ರಶ್ನೆ, ಸಿಂಧು ಜನರ ಶವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ. ಸೊ 2 ಪದ್ಧತಿಗಳು ಬರ್ತಾವ. 1ನೇದು ಹೂಳುವುದು ಅಂತ ಹೇಳ್ತಾರೆ. ಸೊ 2ನೇದು ಸುಡುವುದು. ಸೊ ಹೂಳುವುದು ಮತ್ತು ಸುಡುವುದು ಇವೆರಡೂ ಕೂಡ ಸಿಂಧೂ ಜನ ನಾಗರಿಕತೆಯ ಶವ ಸಂಸ್ಕಾರದ ಪದ್ಧತಿಗಳು.
20ನೇ ಪ್ರಶ್ನೆ, ವೈದಿಕ ಕಾಲದಲ್ಲಿ ಈ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಕ್ಕಂಥ 2 ರಾಜಕೀಯ ಸಂಸ್ಥೆಗಳನ್ನು ತಿಳಿಸಿ ಅಂತ ಕೇಳಿದ್ರು. ಅಲ್ಲಿ 2 ರಾಜಕೀಯ ಸಂಸ್ಥೆಗಳು ಏನಪ್ಪ ಅಂದರೆ ಸಭಾ ಮತ್ತು ಸಮಿತಿ ಬರ್ತವೆ. ಇವೆರಡು ಏನು ಮಾಡ್ತಿದ್ರಪ್ಪ ಅಂದ್ರೆ ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡ್ತಿತ್ತು. 21 ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ. ಸೊ ಬೌದ್ಧ ಧರ್ಮದಲ್ಲಿ 2 ಪಂಥಗಳು, ಒಂದು ಹೀನಯಾನ ಮತ್ತೊಂದು ಮಹಾಯಾನ ಅಂತಕ್ಕಂಥದ್ದು. ಪ್ರಶ್ನೆ 22, ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸ್ರಿ. ಶಾತವಾಹನರದು ಬಹಳ ಇದ್ದಾವೆ. ಅದರಲ್ಲಿ ಅಮರಾವತಿ ಬರ್ತದೆ, ನಾಸಿಕ್ ಬರ್ತದೆ, ಕಾರ್ಲೆ ಬರ್ತದೆ. ಇವೆಲ್ಲ ಏನಪ್ಪ ಅಂದ್ರೆ ವಾಸ್ತುಶಿಲ್ಪದ ಕೇಂದ್ರಗಳು. 23 ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವ ಯಾರು ಮತ್ತು ಅದು ಎಲ್ಲಿದೆ? ಇಲ್ಲಿ ಕೈಲಾಸನಾಥ ದೇವಾಲಯ ಅಂತಕ್ಕಂಥದ್ದು ನಿರ್ಮಿಸಿದವನೇ 1ನೆಯ ಕೃಷ್ಣ. ಈ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಅದ. 24 ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? ಇಲ್ಲಿ ವಿಕ್ರಮ ಶಕೆ ಆರಂಭವಾದಿದ್ದು ಕ್ರಿಸ್ತ ಶಕ 1076ರಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅಂತಕ್ಕಂಥದ್ದು ಈತನೇ ಪ್ರಾರಂಭಿಸಿದ. 25 ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿರಿ. ಸೊ ಆತ ಪೋಲಾಜ್ ಮತ್ತು ಬಂಜರ್ ಅಂತಕ್ಕಂಥದ್ದು 2 ತರನಾಗಿ ಏನು ಮಾಡ್ತಾನಪ್ಪ ಅಂದರೆ ಈ ಕೃಷಿ ಭೂಮಿಯನ್ನು ವರ್ಗೀಕರಣವನ್ನು ತೋದರಮಲ್ಲ ಮಾಡ್ತಾನೆ. 16ನೇ ಪ್ರಶ್ನೆ, ಸರ್ದೇಶ್ಮುಖಿ ಅಂದರೆ ಏನು? ಸೊ ಸರ್ದೇಶ್ಮುಖಿ ಅಂತಕ್ಕಂಥದ್ದು ಶಿವಾಜಿ ಜಾರಿಗೆ ತಂದ ಒಂದು ವ್ಯವಸ್ಥೆ. ಅಂದರೆ ಸರ್ದೇಶ್ಮುಖಿ ಅರ್ಥನ ಏನಾಗ್ತದಪ್ಪ ಅಂದ್ರೆ ಉನ್ನತ ಮುಖ್ಯಸ್ಥ ಅಂತ ಬರ್ತಾನೆ. 27 ಗೋಳಗುಮಠ ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಗೋಳಗುಮಠ ಅಂತಕ್ಕಂಥದ್ದು ಅದು ವಿಜಯಪುರದಲ್ಲಿದೆ. ಅದನ್ನು ನಿರ್ಮಿಸಿದ ರಾಜ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. 28 ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಅಂತ ಏಕೆ ಕರೆದ್ರು ಅಂತ ಕೇಳಿದ್ದಾರೆ. ಸೊ ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಅಂತ ಏಕೆ ಕರೆದ್ರಪ್ಪ ಅಂದ್ರೆ ಶಂಕರಾಚಾರ್ಯರು ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಬರ್ತಾರೆ. ಸೊ ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆತ್ಮ ಮತ್ತು ಬ್ರಹ್ಮ ಇವೆರಡೂ ಕೂಡ ಒಂದೇ ಅಂತಕ್ಕಂಥದ್ದು. ಅಂದರೆ ಬ್ರಹ್ಮ ಸತ್ಯ, ನಿರ್ಗುಣ, ನಿರಾಕಾರ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಅವರು ಜಗತ್ತು ಒಂದು ಮಾಯೆ ಅಂತ ಹೇಳಿದ್ದಾರೆ. 29ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನಾನು 4 ಬರೆದಿದ್ದೀನಿ. ಹೈದರಾಬಾದಿನ ನಿಜಾಮ, ಜಯಪುರ, ಮೈಸೂರಿನ ಒಡೆಯರು, ತಿರುವಾಂಕೂರ. ಇಷ್ಟು ಈ ವಿಡಿಯೋದಲ್ಲಿ ನಾನು 1 ಮತ್ತು 2 ಮಾರ್ಕ್ಸ್ ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು